ರಾಹುಲ್ ಗಾಂಧಿಗೆ ಬಿಜೆಪಿಯನ್ನ ಎದುರಿಸುವ ಮೊದಲು ತಮ್ಮ ಪಕ್ಷದೊಳಗೆ ಇರುವ ಹಿತಶತ್ರುಗಳನ್ನ ನಿಭಾಯಿಸುವುದೇ ದೊಡ್ಡ ಸವಾಲಾಗಿದೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯ. ಅದಕ್ಕೆ ಪುಷ್ಟಿ ನೀಡುವಂತಹ ಮಾಹಿತಿಗಳು ಒಂದೊಂದಾಗಿ ಹೊರಬರ್ತಿವೆ. ಮೋದಿ ಸರ್ಕಾರ ಹಾಗೂ ಬಿಜೆಪಿಯನ್ನ ಎದುರಿಸೋದು ರಾಹುಲ್ ಗಾಂಧಿ ಪಾಲಿಗೆ ಅದೆಷ್ಟು ದೊಡ್ಡ ಸವಾಲು, ಅದಕ್ಕೆಷ್ಟೊಂದು ಅಡೆತಡೆಗಳಿವೆ ಅನ್ನೋದಕ್ಕೆ ಒಂದು ಪುಟ್ಟ ನಿದರ್ಶನ ಈಗ ಹೊರಬಂದಿರುವ ಮಾಹಿತಿಯಲ್ಲಿದೆ. ಕಾಂಗ್ರೆಸ್ನೊಳಗಿದ್ದೇ ಬಿಜೆಪಿಗಾಗಿ ಕೆಲಸ ಮಾಡೋರು ಹೊರಡಿ ಅಂತ ರಾಹುಲ್ ಗಾಂಧಿ ಗುಜರಾತ್ನಲ್ಲಿ ಹೇಳಿದಾಗ ದೊಡ್ಡ ವಿವಾದ ಆಗಿತ್ತು. ಹಲವು ಕಾಂಗ್ರೆಸ್ಸಿಗರೇ ರಾಹುಲ್ ಗಾಂಧಿ ಹೀಗೆಲ್ಲ ಹೇಳಬಾರದು ಅಂತ ಹೇಳಿದ್ರು. ಆದರೆ ಕಾಂಗ್ರೆಸ್ನೊಳಗೆ ಎಂತೆಂಥವರು ಈಗಲೂ ಇದ್ದಾರೆ ಅನ್ನೋದರ ವಿವರವಾದ ಮಾಹಿತಿ ಹಿರಿಯ ಪತ್ರಕರ್ತರೊಬ್ಬರ ಮೂಲಕ ಹೊರಬಿದ್ದಿದೆ. ಲಲ್ಲನ್ ಟಾಪ್ ಹಿಂದಿ ಚಾನೆಲ್ನ ನೇತಾನಗರಿ ಕಾರ್ಯಕ್ರಮದಲ್ಲಿ ಇಂಡಿಯಾ ಟುಡೇ ನಾರ್ತ್ ಈಸ್ಟ್ ಸಂಪಾದಕರಾದ ಕೌಶಿಕ್ ದೇಕ ಅವರು ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವ ಶರ್ಮಾ ಅವರ ಕಾರ್ಯವೈಖರಿ ಮತ್ತು ರಾಜಕೀಯ ಕುತಂತ್ರಗಳ ಬಗ್ಗೆ ಕೆಲವು ಮಹತ್ವದ ವಿಷಯಗಳನ್ನು ಹಂಚಿಕೊಂಡಿದ್ದಾರೆ. ಹೇಗೆ ರಾಹುಲ್ ಗಾಂಧಿ ಸಭೆಗಳ ಕ್ಷಣದ ಮಾಹಿತಿ ಹಿಮಂತ ಬಿಸ್ವ ಶರ್ಮಾ ಅವರಿಗೆ ತಲುಪತ್ತೆ ಮತ್ತು ಕಿರಿಯ ನಾಯಕರ ಜೊತೆಗೂ ಶರ್ಮಾಗೆ ಅತ್ಯುತ್ತಮ ಸಂಬಂಧಗಳಿವೆ ಅನ್ನೋದನ್ನ ಕೌಶಿಕ್ ವಿವರಿಸುತ್ತಾರೆ. ಕೌಶಿಕ್ ದೇಕ ಅವರು ಹೇಳೋ ಪ್ರಕಾರ ಕಾಂಗ್ರೆಸ್ನಿಂದ ಬಿಜೆಪಿಗೆ ಬರೋಕೆ ಸಾಧ್ಯವಾಗದ ಅನೇಕ ನಾಯಕರು ಕಾಂಗ್ರೆಸ್, ಎಐಯುಡಿಎಫ್, ಎಜೆಪಿಯಲ್ಲಿದ್ದು ಹಿಮಂತ ಬಿಸ್ವ ಶರ್ಮಾ ಅವರಿಗಾಗಿ ಕೆಲಸ ಮಾಡ್ತಿದ್ದಾರೆ. ಯಾಕೆಂದ್ರೆ ಕೆಲವರಿಗೆ ಕಾಂಗ್ರೆಸ್ ತೊರೆಯೋಕೆ ಆಗ್ಲಿಲ್ಲ, ಇನ್ನು ಕೆಲವರನ್ನ ಬಿಜೆಪಿ ಸೇರಿಸಿಕೊಳ್ಳಿಲ್ಲ. ಹಿಮಂತ ಶರ್ಮಾ ಕಾಂಗ್ರೆಸ್ನಲ್ಲಿದ್ದು ಬಳಿಕ ಬಿಜೆಪಿ ಸೇರಿ ಈಗ ಅಸ್ಸಾಂ ಸಿಎಂ ಆಗಿರೋರು, ಈಗ ಬಿಜೆಪಿಯ ಪ್ರಭಾವಿ ನಾಯಕ ಅವರು. ರಾಹುಲ್ ಗಾಂಧಿ ಅವರು ಅಸ್ಸಾಂ ಅಥವಾ ಬೇರೆ ವಿಷಯಗಳ ಬಗ್ಗೆ ಏನೇ ತೀರ್ಮಾನಗಳನ್ನ ತೆಗೆದುಕೊಂಡ್ರು ಅದರ ಮಾಹಿತಿ ಹಿಮಂತ ಬಿಸ್ವ ಶರ್ಮಾ ಅವರಿಗೆ ತಕ್ಷಣವೇ ತಲುಪಿಬಿಡುತ್ತೆ. ಒಮ್ಮೆ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆಯ ಸಂದರ್ಭದಲ್ಲಿ ಗುವಾಹಟಿಯಲ್ಲಿ ಕ್ಯಾಂಪ್ ಮಾಡಿದ್ರು. ಆಗ ಉತ್ತರ ಭಾರತದ ಒಂದು ರಾಜ್ಯದ 3 ಹಿರಿಯ ನಾಯಕರನ್ನ ತುರ್ತಾಗಿ ಚರ್ಚೆ ಮಾಡೋಕೆ ಗುವಾಹಟಿಗೆ ಕರೆಸಲಾಗಿತ್ತು. ರಾಹುಲ್ ಗಾಂಧಿ ಅವರ ಭೇಟಿಗಾಗಿನೇ ಬಂದ ಅವರಿಗೆ ರಾಹುಲ್ ಜೊತೆ ಕೇವಲ 3 ನಿಮಿಷಗಳ ಕಾಲ ಮಾತ್ರ ಮಾತನಾಡಿದ್ದು ಬೇಸರ ತರಿಸಿತ್ತು. ರಾಹುಲ್ ಭೇಟಿ ಮುಗಿಸಿ ವಾಪಸ್ ಹೋಗುವಾಗ ಆ 3 ಹಿರಿಯ ನಾಯಕರು ಗುವಾಹಟಿ ವಿಮಾನ ನಿಲ್ದಾಣದ ಲಾಂಚ್ ನಲ್ಲಿ ಕೂತು ರಾಹುಲ್ ಜೊತೆಗಿನ ತಮ್ಮ ಚರ್ಚೆ ಬಗ್ಗೆ ಮಾತಾಡಿಕೊಂಡಿದ್ರು. ಅಲ್ಲಿಂದ ಆ ಭೇಟಿಯ ಸಂಪೂರ್ಣ ವಿವರ ಹಿಮಂತ ಬಿಸ್ವ ಶರ್ಮಾ ಅವರಿಗೆ ತಲುಪಿದ್ದು. ಹಿಮಂತ ಬಿಸ್ವ ಶರ್ಮಾ ಅವರ ಗುಪ್ತಚರ ಜಾಲ ಎಷ್ಟು ಬಲಿಷ್ಠವಾಗಿದೆ ಅಂದ್ರೆ ಕೆಳಗಿನ ಹಂತದ ಅಧಿಕಾರಿಯಿಂದ ಹಿಡಿದು ಎಲ್ಲಾ ಹಂತಗಳಿಂದಲೂ ಅವರಿಗೆ ಬೇಕಾದ ಮುಖ್ಯ ಮಾಹಿತಿ ಸಿಗ್ತಾ ಇರುತ್ತೆ ಅಂತ ಕೌಶಿಕ್ ಹೇಳ್ತಾರೆ. ಒಮ್ಮೆ ಲಲ್ಲನ್ ಟಾಪ್ ನ ಸೌರವ್ ದ್ವಿವೇದಿ ಮತ್ತು ನಾನು ಹಿಮಂತ ಬಿಸ್ವ ಶರ್ಮಾ ಅವರ ಜೊತೆ ಒಂದೇ ಕಾರ್ನಲ್ಲಿ ಪ್ರಯಾಣ ಮಾಡ್ತಿದ್ದಾಗ 2021ರ ಚುನಾವಣೆಯ ಸಮಯದಲ್ಲಿ ಕಾಂಗ್ರೆಸ್ನ ಪ್ರಭಾವಿ ನಾಯಕರೊಬ್ಬರು ಆಗಿನ ಕ್ಷಣದ ಮಾಹಿತಿಯನ್ನ ಹಿಮಂತ್ ಅವರಿಗೆ ಕೊಡ್ತಾ ಇದ್ರು. ಯಾರು ಬಂದ್ರು, ಯಾರು ಎಲ್ಲಿ ಕೂತಿದ್ರು, ಯಾರಿಗೆ ಕೂರೋಕ್ ಅವಕಾಶ ಸಿಕ್ತು, ಯಾರಿಗ್ ಸಿಗ್ಲಿಲ್ಲ ಅನ್ನೋದನ್ನೆಲ್ಲ ಕ್ರಿಕೆಟ್ ಲೈವ್ ಕಾಮೆಂಟ್ರಿ ತರ ಕೊಡ್ತಾ ಇದ್ರು. ಆ ನಾಯಕ ಯಾರು ಅಂತ ನನಗೆ ಗೊತ್ತಿದೆ, ಆದ್ರೆ ಅವರ ಹೆಸರನ್ನ ನಾನು ಹೇಳಲ್ಲ ಅಂತ ಕೌಶಿಕ್ ಹೇಳ್ತಾರೆ. ಈ ರೀತಿ ಎಲ್ಲಾ ಪಕ್ಷಗಳಲ್ಲೂ ಹಿಮಂತ ಶರ್ಮಾ ಅವರು ತಮ್ಮದೇ ಆದ ಪ್ರಬಲ ಮಾಹಿತಿಯ ನೆಟ್ವರ್ಕ್ ಅನ್ನು ಬೆಳೆಸಿಕೊಂಡಿದ್ದಾರೆ ಅಂತ ಕೌಶಿಕ್ ಹೇಳ್ತಾರೆ. 2018ರ ಮೇಘಾಲಯ ಚುನಾವಣೆಯಲ್ಲಿ ಒಬ್ಬ ಹಿರಿಯ ಸ್ಥಳೀಯ ನಾಯಕ ಸೋತಿದ್ರು ಮತ್ತು ಎನ್ಪಿಪಿ ಸರ್ಕಾರ ಬಿಜೆಪಿ ಬೆಂಬಲದೊಂದಿಗೆ ಅಧಿಕಾರಕ್ಕೆ ಬಂದಿತ್ತು. ಎಲ್ಲರೂ ಖುಷಿಯಾಗಿದ್ರು. ಫಲಿತಾಂಶದ ರಾತ್ರಿ ಹಿಮಂತ ಬಿಸ್ವ ಶರ್ಮಾ ಅವರು ಸೋತಿದ್ದ ಆ ನಾಯಕನನ್ನ ಭೇಟಿ ಮಾಡೋಕ್ ಹೋದ್ರು. ಯಾಕೆ ಅಂತ ಕೇಳಿದಾಗ ಸಂಭ್ರಮದಲ್ಲಿ ಎಲ್ಲರೂ ಆತನನ್ನ ಮರೆತು ಬಿಟ್ಟಿದ್ದಾರೆ. ಕಷ್ಟದ ಸಮಯದಲ್ಲಿ ನಾನು ಆತನ ಜೊತೆಗಿದ್ರೆ ನಾಳೆ ಅವನು ನನಗೆ ಸಹಾಯಕ್ಕೆ ಬರಬಹುದು ಅಂತ ಹೇಳಿದ್ರಂತೆ. ಇದು ಕೇವಲ ರಾಜಕೀಯ ಅಲ್ಲ, ಒಂದು ರೀತಿಯ ಭಾವನಾತ್ಮಕ ಸಂಬಂಧ ಅಂತ ಕೌಶಿಕ್ ದೇಕ ಅವರು ಹೇಳಿದ್ದಾರೆ. ಅದೇ ರೀತಿ ತ್ರಿಪುರಾದಲ್ಲಿ ಅವರು ಒಬ್ಬ ಬುಡಕಟ್ಟು ನಾಯಕನ ಜೊತೆ ಉತ್ತಮ ಬಾಂಧವ್ಯ ಬೆಳೆಸಿಕೊಂಡಿದ್ರು. ಚುನಾವಣೆಗಿಂತ ಸುಮಾರು 1.5 ವರ್ಷದ ಹಿಂದೆ ಆ ನಾಯಕನ ಆರ್ಥಿಕ ಪರಿಸ್ಥಿತಿ ತುಂಬಾ ಹದಗೆಟ್ಟಿತ್ತು ಮತ್ತು ಮಗನ ಆಪರೇಷನ್ಗೆ ದುಡ್ಡು ಬೇಕಾಗಿತ್ತು. ಆಗ ಹಿಮಂತ್ ಅವರು ಮುಂದೆ ಬಂದು ಸಹಾಯ ಮಾಡಿದ್ರು. ಈಗ ಆ ನಾಯಕ ಹಿಮಂತ ಬಿಸ್ವ ಶರ್ಮಾ ಅವರಿಗೆ ಜೀವನ ಪೂರ್ತಿ ಋಣಿಯಾಗಿದ್ದಾರೆ ಅಂತ ಕೌಶಿಕ್ ಹೇಳ್ತಾರೆ. ಹಿಮಂತ್ ತನಗೆ ಬೇಕಾದ ಜನರ ಜೊತೆಗಿನ ಸಂಬಂಧವನ್ನ ತುಂಬಾ ಚೆನ್ನಾಗಿ ನಿರ್ವಹಿಸುತ್ತಾರೆ. ಹಿಂದೂ ಮುಸ್ಲಿಂ ವಿಚಾರಗಳು, ಬಾಂಗ್ಲಾದೇಶದ ವಲಸಿಗರ ವಿಚಾರಗಳು, ವಿರೋಧ ಪಕ್ಷದ ನಾಯಕರ ಬಗ್ಗೆ ಅವರು ಬಳಸುವ ಕೆಟ್ಟ ಭಾಷೆ, ದ್ವೇಷ, ಸುಳ್ಳು ಇವೆಲ್ಲವುಗಳ ಜೊತೆ ಪ್ರಬಲ ಮಾಹಿತಿಯ ಜಾಲ ಹಿಮಂತ್ ಅವರ ದೊಡ್ಡ ಶಕ್ತಿ. ಜೊತೆಗೆ ರಾಜಕೀಯ ಮಾತ್ರವಲ್ಲದೆ ವಿವಿಧ ಕ್ಷೇತ್ರಗಳ ಕಿರಿಯರ ಜೊತೆ ಹಿಮಂತ್ ಬೆಳೆಸಿಕೊಂಡು ಬಂದಿರುವ ಬಾಂಧವ್ಯ ಕೂಡ ಅವರಿಗೆ ಬಲವಾಗಿದೆ. ಈಗ ಅಸ್ಸಾಂ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ನೇಮಕವಾಗಿರುವ ಸಂಸದ ಗೌರವ್ ಗೊಗೋಯ್ ಅವರು ಹಿಮಂತ ಶರ್ಮಾರನ್ನ ಎದುರಿಸಬೇಕಾದ್ರೆ ಈ ವಿಷಯಗಳ ಮೇಲೆ ಗಮನ ಕೊಡಬೇಕಾಗತ್ತೆ ಅಂತ ಕೌಶಿಕ್ ಹೇಳ್ತಾರೆ. ಹಿಮಂತ ಶರ್ಮಾ ಅವರ ಪ್ರಭಾವ, ನೆಟ್ವರ್ಕ್ ಎಲ್ಲವನ್ನೂ ಎದುರಿಸಿ ಗೌರವ್ ಗೊಗೋಯ್ ಅವರು ಜೋಹರ್ನಿಂದ ಲೋಕಸಭೆ ಚುನಾವಣೆ ಗೆದ್ದಿದ್ದು ನಿಜಕ್ಕೂ ದೊಡ್ಡ ಸಾಧನೆ ಮತ್ತು ಶ್ಲಾಘನೀಯ ಅಂತ ಕೌಶಿಕ್ ದೇಕ ಅಭಿಪ್ರಾಯಪಟ್ಟಿದ್ದಾರೆ. ಹಿಮಂತ ಬಿಸ್ವ ಶರ್ಮಾ ಅವರು ಬೇರೆ ಪಕ್ಷಗಳಲ್ಲೂ ಪ್ರಬಲ ಮಾಹಿತಿ ಜಾಲ ಬೆಳೆಸಿಕೊಂಡು ಅಸ್ಸಾಂ ರಾಜಕೀಯದಲ್ಲಿ ತಮ್ಮ ಹಿಡಿತ ಸಾಧಿಸಿದ್ದಾರೆ ಅನ್ನೋದು ಕೌಶಿಕ್ ದೇಕ ಅವರ ಮಾತುಗಳಿಂದ ಸ್ಪಷ್ಟವಾಗುತ್ತೆ. ಗೌರವ್ ಗೊಗೋಯ್ ನೇತೃತ್ವದಲ್ಲಿ ಅಸ್ಸಾಂ ಕಾಂಗ್ರೆಸ್ ಈ ಜಾಲವನ್ನ ಹೇಗೆ ಭೇದಿಸುತ್ತೆ ಅಂತ ನೋಡಬೇಕಾಗಿದೆ. ಗೌರವ್ ಅವರ ತಂದೆ ತರುಣ್ ಗೊಗೋಯ್ ಅವರು ಅಸ್ಸಾಂನ ಮುಖ್ಯಮಂತ್ರಿ ಆಗಿದ್ದವರು. ಹಿಮಂತ್ ಅವರದ್ದೇ ಗರಡಿಯಲ್ಲಿ ಪಳಗಿ ಮತ್ತೆ ಬಿಜೆಪಿಗೆ ಹೋದವರು. ಹಾಗಾಗಿ ತಮ್ಮ ತಂದೆಯಿಂದ ಗೌರವ್ ಏನೇನು ರಾಜಕೀಯ ಪಟ್ಟುಗಳನ್ನ ಕಲಿತಿದ್ದಾರೆ, ಅವುಗಳನ್ನ ಮುಂಬರುವ ದಿನಗಳಲ್ಲಿ ಹೇಗೆಲ್ಲ ಬಳಸ್ತಾರೆ ಅನ್ನೋದು ಅವರ ತಂದೆಯ ಮಾಜಿ ಶಿಷ್ಯನನ್ನ ಅವರು ಮುಂದಿನ ವರ್ಷದ ಚುನಾವಣೆಯಲ್ಲಿ ಸೋಲಿಸೋಕೆ ಸಾಧ್ಯವಿದೆಯಾ ಅನ್ನೋದನ್ನ ನಿರ್ಧರಿಸುತ್ತೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ.
ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.